ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂತಹ ಒಂದು ಸೇವೆ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯ ರಕ್ಷಣೆ, ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ, ಬಯೋಡೈವರ್ಸಿಟಿ ಸಂರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆ ಆಗಿದೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರು, ನಾವೆಲ್ಲ ಸ್ನೇಹಿತರಿದ್ದೀವಿ, ಅಣ್ಣ ತಮ್ಮಂದಿರಂತಿದ್ದೀವಿ, ಒಂದೇ ಪಕ್ಷದವರಿದ್ದೀವಿ. ನಾವೆಲ್ಲ ಕೂತು ಮಾತಾಡಿ ಅದನ್ನು ಬಗೆಹರಿಸ್ತೀವಿ. ಎಕರೆ 10,000 ಮೌಲ್ಯದ ಎಕರೆ ಭೂಮಿಯನ್ನು ನಾವು ಅರಣ್ಯಕ್ಕೆ ಮರುವಶಪಡಿಸಿಕೊಂಡಿದ್ದೇವೆ. ಹಾಗೆ ಇದರ ಜೊತೆಯಲ್ಲಿ ಈ 40ರ ದಶಕದಲ್ಲಿ HMTಗೆ 443 ಎಕರೆ ಭೂಮಿ ನಾವು ಅರಣ್ಯ ಇಲಾಖೆ ವತಿಯಿಂದ ಕೊಟ್ಟಿದ್ದೇವೆ. ಸರ್ಕಾರಿ ಸೌಮ್ಯದ ಕೈಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಂತಹ ಭೂಮಿ ಇವತ್ತು ಕನ್ನಡಿಗರಿಗೆ ಮೋಸ ಮಾಡಿ ಏನು HMT ಅವರು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಿದ್ರು. ಆ ಪ್ರಕರಣ ಇನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಒಂದು ಕಡೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು 443 ಎಕರೆ, ಅದರಲ್ಲಿ 280 ಎಕರೆ ದಟ್ಟವಾದಂತ ಅರಣ್ಯ ಇದೆ. ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. ಇದನ್ನು ನಾವು ಒಂದು ಲಂಗ್ ಸ್ಪೇಸ್ ಆಗಿ ಹಸಿರು ಹೊದಿಕೆ ಅಂದ್ರೆ ಇಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅನ್ನುವಂತ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭೂಮಿ ಮರುವಶಪಡಿಸಿಕೊಳ್ಳಿಕ್ಕೆ, ನಮ್ಮದೇ ಭೂಮಿ ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಕೇಂದ್ರದ ಬಿಜೆಪಿ ಸರ್ಕಾರ, ಮಾನ್ಯ ಮೋದಿಯವರ ಸರ್ಕಾರ, ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇದು ಬ್ಯಾಂಗ್ಳೂರ್ ಇನ್ನೂ ಕಾಂಕ್ರೀಟ್ ಜಂಗಲ್ ಮಾಡಬೇಕು, ಇದನ್ನು ಇವತ್ತು ರಿಯಲ್ ಎಸ್ಟೇಟ್ ಏನು ಅವರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ, ಇದು ಖಂಡನಾರ್ಹ. ಮತ್ತೆ ಇದು 7 ಕೋಟಿ ಕನ್ನಡ ಜನರ ಸುಮಾರು 30,000 ಕೋಟಿ ರೂಪಾಯಿ ಮೌಲ್ಯದ ಈ ಜಮೀನು, ಕನ್ನಡಿಗರ ಜಮೀನು, ಇದು ಮರುವಶಪಡಿಸಿಕೊಳ್ಳೋದು ನಮ್ಮ ಸಂಕಲ್ಪ ಇದೆ. ಆ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ 29 ಜುಲೈಗೆ ಬರ್ತಾ ಇದೆ. ನ್ಯಾಯ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಏನು ಬ್ಯಾಂಗ್ಳೂರನ್ನು ಇವತ್ತು ಸಂಚಾರ ದಟ್ಟಣೆ ಇದೆ, ಇದನ್ನು ಕಾಂಕ್ರೀಟ್ ಜಂಗಲ್ ಮಾಡ್ಬೇಕಂತೀರಾ ಅಥವಾ ಲಂಗ್ ಸ್ಪೇಸ್ ಯಾವ ರೀತಿಯಲ್ಲಿ ಲಾಲ್ಬಾಗ್ ಇದೆ, ಕಬ್ಬನ್ ಪಾರ್ಕ್ ಇದೆ, ಆ ರೀತಿಯಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೇವೆ. ಅದಕ್ಕೆ ಏನು ಅಡ್ಡಗಾಲು ಹಾಕ್ತಾ ಇದ್ದೀರಿ? ಅದಕ್ಕೆ ಬ್ಯಾಂಗ್ಳೂರಿನ ಜನತೆ, ಕರ್ನಾಟಕದ ಜನತೆ, ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ, ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಅವ್ರು ಕೊಡಬೇಕಾಗ್ತದೆ. ಏನು ಬೆಂಗಳೂರಿನಲ್ಲಿ ಹಸಿರು ಹೊದಿಕೆ ಜಾಸ್ತಿ ಆಗ್ಬೇಕಾ ಅಥವಾ ಇನ್ನು ಇವತ್ತು ಸರ್ಕಾರಿ ಜಮೀನು ಅಕ್ರಮವಾಗಿ ಇವತ್ತು ರಿಯಲ್ ಎಸ್ಟೇಟ್ ದವರಿಗೆ ಮಾರಾಟ ಮಾಡ್ಬೇಕಾ ಅನ್ನುವಂತ ಉತ್ತರ ಕರ್ನಾಟಕ ಜನರಿಗೆ ಕೊಡಬೇಕು.